ಹಾಯ್ ನಮಸ್ಕಾರ, ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮೆಂತ್ಯ ಕಾಳಿನ ಹುಳಿ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಮಾಡೋದಂತೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಚಳಿಗಾಲದೊಳಗೆ ತುಂಬ ಚೆನ್ನಾಗಿರ್ತೈತೆ. ಇದು ಅನ್ನಕ್ಕೆ ಮುದ್ದೆಗಾಗಲೂ ಅಷ್ಟೇ ಚೆನ್ನಾಗಿರ್ತೈತೆ. ಬನ್ನಿ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ. ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ. ಈಗ 4 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಚೆನ್ನಾಗೆ ಹುರ್ಕೊಳ್ಳೋಣ. ಅದು ಕಂದು ಬಣ್ಣ ಬರೋ ಗಂಟ ಹುರ್ಕೊಳ್ಳೋಣ. ನೋಡಿ ಚೆನ್ನಾಗೆ ಘಮ ಬರ್ತಾಯಿದೆ, ಆಗಿದೆ ನೋಡಿ. ಈಗ ಗ್ಯಾಸ್ ಆಫ್ ಮಾಡೋಣ. ಒಂದು ಅರ್ಧ ಬಟ್ಲಷ್ಟು ತೊಗರಿಬೇಳೆ ಚೆನ್ನಾಗೆ ತೊಳ್ಕೊಂಬಿಡೋಣ. ಈಗ ಕುಕ್ಕರ್ಗೆ ಈ ತೊಗರಿಬೇಳೆ ಹಾಕ್ಕೊಂಬಿಡೋಣ. ಹುರಿದಿಟ್ಟಿದ್ದೀವಲ್ಲ ಮೆಂತೆ, ಅದು ಹಾಕ್ಕೊಂಬಿಡೋಣ. ನೀರು ಹಾಕ್ಕೊಳ್ಳೋಣ. ಅದು ಬೇಯಷ್ಟು ನೀರು ಹಾಕ್ಕೊಳ್ಳೋಣ ಸಾಕು. ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಳ್ಳೋಣ. ಕುಕ್ಕರ್ ಮುಚ್ಚಿ ಒಂದು 4 ವಿಸಿಲು ಬರ್ಸೋಣ. ಇಲ್ಲಿ ಗ್ಯಾಸ್ ಹಚ್ಚಿ ಒಂದು ಫ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ಸಾಕು. 2 ಸ್ಪೂನ್ ಧನಿಯಾ ಹಾಕ್ಕೊತೀನಿ. ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊತೀನಿ. ಚೆನ್ನಾಗಿ ಹುರ್ಕೊತೀನಿ. ಒಂದು 5 ಬ್ಯಾಡಗಿ ಮೆಣಸು ಹಾಕ್ಕೊತೀನಿ. ಚೆನ್ನಾಗೆ ಹುರ್ಕೊಳ್ಳೋಣ. ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ನೋಡಿ ಚೆನ್ನಾಗಿ ಹುರಿದಿದ್ದೀನಿ. ಈಗ 1 ಕಪ್ಪಷ್ಟು ತೆಂಗಿನಕಾಯಿ ಹಾಕ್ಕೊತೀನಿ, ತೆಂಗಿನ ತುರಿ. ನೋಡಿ ಆಗಿದೆ. ಗ್ಯಾಸ್ ಆಫ್ ಮಾಡಿ ಹಾರಕ್ಕಿಡೋಣ. ಒಂದು ನಿಂಬೆ ಸೈಜ್ ಒಳಗೆ ಹುಳಿಸೆಹಣ್ಣು ಹಾಕ್ಕೊಂಬಿಡೋಣ. ನೀರು ಹಾಕಿ ನುಣ್ಣಗೆ ರುಬ್ಕೊಂಬಿಡೋಣ. ನೋಡಿ ನೈಸಾಗಿ ರುಬ್ಕೊಂಡಿದ್ದೀನಿ. ಈ ಬೇಳೆನೂ ಈ ಮೆಂತ್ಯನೂ ಚೆನ್ನಾಗಿ ಮಸ್ತ್ಬಿಡೋಣ. ನೋಡಿ ಆಗಿದೆ. ಒಂದು ಪಾತ್ರೆಗೆ ಹಾಕೋಣ. ಈ ಮಸಾಲೆನೂ ಇದಕ್ಕೆ ಹಾಕ್ಕೊಂಬಿಡೋಣ. ಜಾರ್ ತೊಳೆದಿರೋ ನೀರನ್ನು ಹಾಕ್ಕೊಂಬಿಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಒಂದು ಹದಕ್ಕೆ ನೋಡಿಕೊಂಡು ಇಡೋಣ ಗ್ಯಾಸ್ ಮೇಲೆ. ಇನ್ನೊಂದು ಚೂರು ನೀರು ಬೇಕು. ಇನ್ನೊಂದು ಅರ್ಧ ಲೋಟ ಹಾಕ್ಕೊಳ್ಳೋಣ ಸಾಕು. ಈ ಗ್ಯಾಸ್ ಮೇಲೆ ಇಡೋಣ. ಕಲ್ಲುಪ್ಪು ಹಾಕ್ಕೊತೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು. ಚೆನ್ನಾಗಿ ಮಿಕ್ಸ್ ಮಾಡೋಣ. 1 ಸ್ಪೂನಷ್ಟು ಬೆಲ್ಲ ಹಾಕ್ಕೊತೀನಿ. ಚೆನ್ನಾಗಿ ಕುದೀಲಿ, ಮಿಕ್ಸ್ ಮಾಡಿ ಬಿಟ್ಬಿಡೋಣ. ಒಂದು 5 ನಿಮಿಷನ ಕುದೀಲಿ. ಇದೆಲ್ಲ ಆಗಿನ ಕಾಲ ಸಾರುಗಳು. ಈಗೆಲ್ಲ ಮೆಂತ್ಯ ಕಾಳಿನ ಸಾರು, ಮೆಂತ್ಯ ಕಾಳಿನ ಹುಳಿ ಇದೆಲ್ಲ ತುಂಬ ಜನ ಮರ್ತೇ ಹೋಗಿದ್ದಾರೆ. ಆದರೆ ಇದೆಲ್ಲ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಕೆಲವು ಜನಗಳು ಗೊತ್ತೇ ಇಲ್ಲ. ಗ್ಯಾಸ್ ಹಚ್ಚಿ ಒಂದು ಒಗ್ಗರಣೆ ಪಾತ್ರೆ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕೋಣ. ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗೆ ಒಳ್ಳೆ ಘಮ ಕೊಡ್ತೈತೆ ಸಾಕು. ಸಾಸಿವೆ ಹಾಕ್ಕೊತೀನಿ 1 ಸ್ಪೂನು. 1 ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ ಬೇಡಿಗೆದು. ಸ್ವಲ್ಪ ಹಾಕ್ಕೊತೀನಿ. ಸ್ವಲ್ಪ ಹಿಂಗೆ ಹಾಕ್ಕೊತೀನಿ. ಈಗ ಸಾರಿಗೆ ಹಾಕ್ಕೊತೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡೋಣ. ಈಗ ಗ್ಯಾಸ್ ಆಫ್ ಮಾಡೋಣ. ನೋಡಿ ಮೆಂತ್ಯ ಕಾಳಿನ ಹುಳಿ ನೋಡಿದ್ರಲ್ಲ, ನಿಜವಾಗ್ಲೂ ಹೇಳ್ತೀನಿ ಚೆನ್ನಾಗಿರ್ತೈತೆ. ಚಳಿಗಾಲಗಳಿಗೆ ಮಾಡ್ಕೊಂಡು ತಿನ್ನೋದ್ರಿಂದ ನಿಜವಾಗ್ಲೂ ಜ್ವರ ಆಗಲಿ ಕೆಮ್ಮಾಗಲಿ ಇಂಥದಕ್ಕೆಲ್ಲ ಈ ಥರ ಪದಾರ್ಥಗಳು ಮಾಡ್ಕೊಂಡು ತಿನ್ನಿರಿ. ತುಂಬ ಚೆನ್ನಾಗಿರ್ತೈತೆ. ಕೈ ಅಂದರೆ ಒಂಚೂರು ಇರಲ್ಲ, ಅಷ್ಟು ಟೇಸ್ಟಾಗಿರ್ತೈತೆ. ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕಾಗಿ. ಬಾಯ್.